ಬಂಧುಗಳೇ, ಈ ಒಂದು ಪರಿಸರದಲ್ಲಿ ಜನಸಾಮಾನ್ಯರ ಬಗ್ಗೆ ಚಿಂತನೆ ಮಾಡುವಂತ ಬಡ ಜನರ, ಸಾಮಾನ್ಯ ಜನರ, ವಿದ್ಯಾರ್ಥಿಗಳ ಬಗ್ಗೆ, ಅವರ ಶ್ರೇಯಸ್ಸಿನ ಬಗ್ಗೆ ಚಿಂತನೆ ಉಳ್ಳಂತ ಸಮಾನ ಮನಸ್ಕ ಹಲವಾರು ಸಂಘಟನೆಗಳು, ಅದರ ಮುಖಂಡರು ನಿರಂತರವಾಗಿ ಜನರ ಒಳಿತಿಗಾಗಿ, ಈ ಪ್ರದೇಶದ ಅಭಿವೃದ್ಧಿಗಾಗಿ, ಈ ಪ್ರದೇಶದಲ್ಲಿ ಆಗ್ತಾ ಇರುವಂತ ಪ್ರಗತಿಯನ್ನ ಮತ್ತು ಎತ್ತರಕ್ಕೆ ತಗೊಂಡು ಹೋಗಬೇಕು ಅನ್ನುವಂತ ಕಾರಣಕ್ಕಾಗಿ ಜನರಿಗೆ ವಿಶೇಷವಾದಂತ ಅನುಕೂಲತೆಗಳು, ಸೌಲಭ್ಯಗಳು ಸಿಗಬೇಕು ಅನ್ನುವಂತ ಕಾರಣಕ್ಕಾಗಿ ಹಲವಾರು ಸಂಘಟನೆಗಳು, ಜನಪರ ಕಾಳಜಿರುವಂತಹ ಸಂಘಟನೆಗಳು ಸೇರಿ ಈ ಭಾಗದಲ್ಲಿ ನಿರಂತರವಾದಂತ ಜನರ ಪ್ರಶ್ನೆಗಳಿಗಾಗಿ ಸಂಘಟಿಸುವಂತಹ ಹೋರಾಟ ಚಳವಳಿಗಳಲ್ಲಿ ನಾನು ನಿರಂತರವಾಗಿ ಕೆಲವಾರು ದಶಕಗಳಿಂದ ನೋಡ್ತಾ ಇದ್ದೇನೆ. ಇಂತಹ ಒಂದು ಸಂದರ್ಭದಲ್ಲಿ ಕಳೆದ 1 ವರ್ಷಗಳ ಹಿಂದೆ ಸರ್ಕಾರದ ಒಂದು ಶಕ್ತಿ ಯೋಜನೆ ಈ ಭಾಗದ ನಮ್ಮ ನಾಗರಿಕರಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ವಿದ್ಯಾರ್ಥಿನಿಯರಿಗೆ ಸದುಪಯೋಗ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಯೋಜನೆ ಕಾರ್ಯಗತ ಆಗಬೇಕು, ನಮ್ಮ ಪ್ರದೇಶಕ್ಕೆ ಸರ್ಕಾರಿ ಬಸ್ಸಿನ ಸೇವೆ ಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಇಲ್ಲಿಂದ ಮಂಗಳೂರು ತನಕ ಒಮ್ಮೆ ಮನವಿ ಕೊಡುವಂಥದ್ದು, ಅಧಿಕಾರಿಗಳನ್ನು ಕಂಡು ಮಾತಾಡುವಂಥದ್ದು, ಜನರನ್ನ ಕರ್ಕೊಂಡು ಹೋಗಿ ಪ್ರತಿಭಟನೆ ಮಾಡಿ ಒತ್ತಾಯವನ್ನ ಮಾಡುವಂಥದ್ದು ಎಲ್ಲ ಆಗಿ ಬಸ್ ಸೇವೆ ನಿರಂತರವಾಗಿ ಬಂದು ಜನರಿಗೆ ಒಂದು ಒಳಿತನ್ನ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಖಾಸಗಿ ಬಸ್ಸಿನ ಮಾಲಕರು ಯಾವುದೋ ಒಂದು ನೆಪ ಹೇಳಿಕೊಂಡು ಇವತ್ತು ಆ ಬಸ್ ಸೇವೆಯಿಂದ ನಿಮ್ಮನ್ನೆಲ್ಲ ವಂಚನೆ ಮಾಡಲಿಕ್ಕೆ ಅಷ್ಟು ಹಣವನ್ನ ತಾವು ತಮ್ಮ ಕಿಸೆಗೆ ಪಡ್ಕೊಳ್ಬೇಕು ಅಂತ ದುರಾಸೆಯಿಂದ ಇವತ್ತು ಕಾನೂನಿನ ಮೊರೆ ಹೋಗಿರುವಂತದ್ದು. ಆದ್ರೆ ನಾವಿವತ್ತು ಕೇಳ್ತಾ ಇದ್ದೇವೆ, ಈ ಭಾಗದ ಜನಪ್ರತಿನಿಧಿಗಳಿಗೆ ಏನಾದರೂ ಜವಾಬ್ದಾರಿ ಇದೆಯಾ? ಈ ಭಾಗದ ಜನಪ್ರತಿನಿಧಿಗಳು ಯಾವುದೇ ವಿಷಯಕ್ಕಾಗಿ ಧರಣಿ ಕೂತ್ಕೊಳ್ತಾರೆ, ಇನ್ನೊಂದು ಮಾಡ್ತಾರೆ. ಇಂಥ ಒಂದು ಜ್ವಲಂತ ಸಮಸ್ಯೆ 4 ಗ್ರಾಮಗಳ ಜನರ ಓಡಾಟಕ್ಕೆ ಸಂಪರ್ಕ ಸಾಧನವಾಗಿರುವಂತ ಇವತ್ತು ಸರ್ಕಾರಿ ಯೋಜನೆ ನಿಂತು ಹೋಗುತ್ತೆ ಯಾಕೆ ಅಂತ ಹೇಳಿ ಕನಿಷ್ಠ ಅದರ ವಿಚಾರಣೆ ಮಾಡಿ ಅದನ್ನ ಖಂಡನೆ ಮಾಡುವಂಥದ್ದು ಸಾಧ್ಯ ಆದರೆ ನಮ್ಮ ಜೊತೆ ಬಂದು ಸೇರಿ ಧರಣಿ ಕೂತ್ಕೊಳ್ಬೇಕಾಗಿತ್ತು. ಆದರೆ ಅವರು ಮೌನವಾಗಿದ್ದಾರೆ. ಖಾಸಗಿಯವರು ಇವತ್ತು ಇದು ಮಾತ್ರ ಅಲ್ಲ, ಕೊಲ್ಲೂರಿನಲ್ಲಿ, ಮೈಸೂರಿನಲ್ಲಿ ತಂದಿದ್ದಾರೆ. ಮೊನ್ನೆ ನಾನು ಪತ್ರಿಕೆಯಲ್ಲಿ ನೋಡಿದೆ, ಉಡುಪಿಯಿಂದ ಕಾರ್ಕಳಕ್ಕೆ ಹೋಗುವಂತ 4 ಸರ್ಕಾರಿ ಬಸ್ಗಳು ಬೇರೆ ಬೇರೆ ಸಮಯದಲ್ಲಿ ಹೋಗುವಂತ ನರ್ಮ ಯೋಜನೆಯಲ್ಲಿ ಬಂದಂತ ಬಸ್ ಅನ್ನ ತಂದಿದ್ದಾರೆ. ಅಂದ್ರೆ ಬಾಧಿತಾಗೆ ಕೋರ್ಟಿಂದ ಸ್ಟೇ ತಂದಿದ್ದಾರೆ. ಇದು ಖಾಸಗಿಯವರು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಜನರ ಜೇಬಿಂದ ಹಣ ಪಡೆದು ತಿಂದು ಸೊಟ್ಟಿ ಹೋಗಿದ್ದಾರೆ. ಹಾಗಾಗಿ ಇದು ಸರ್ಕಾರದ ಒಂದು ರಸ್ತೆ, ಸರ್ಕಾರದ ವಾಹನ, ಸರ್ಕಾರದ ಯೋಜನೆ, ಇದನ್ನ ಜನರಿಗೆ ತಲುಪಿಸುವಲ್ಲಿ ಜನಪ್ರತಿನಿಧಿಗಳಾಗಿದ್ದವರು ಮುತುವರ್ಜಿ ವಹಿಸಿ ಜವಾಬ್ದಾರಿ ತಗೊಂಡು ಮುಂದೆ ನಿಂತು ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕಾಗಿತ್ತು. ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಸೇರಿಸಿ ಮುಂದೆ ಇದನ್ನ ಹೇಗೆ ಕಾನೂನು ರೀತಿಯಲ್ಲಿ ಎದುರಿಸಬಹುದು ಅಥವಾ ಕಾನೂನುಗಳಿಗೆ ಏನಾದರೂ ಬದಲಾವಣೆ ಮಾಡಿಕೊಂಡು ಬದಲಿ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಈ ಭಾಗದ ಜನಪ್ರತಿನಿಧಿಗಳು ಅದನ್ನ ಮಾಡಬೇಕಾಗಿತ್ತು. ಅದಕ್ಕೆ ವಿರುದ್ಧವಾಗಿ ಇವತ್ತು ಈ ಒಂದು ಪ್ರತಿಭಟನೆ ಪ್ರಚಾರ ಆಗಿದೆ, ಜೋರಾಗಿ ಪ್ರತಿಭಟನೆ ಆಗ್ತಾ ಇದೆ. ಜನ ಬಂದು ಸೇರ್ತಾರೆ. ಪ್ರತಿಭಟನೆ ಮಾಡೋದ್ರಿಂದ ಯಾವುದೋ ಈ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡುವ 4 ಜನರಿಗೆ ಹೆಸರು ಬರುತ್ತೆ ಅಂತ ಹೇಳಿ ಅಡ್ಡದಾರಿಯಿಂದ, ಕಳ್ಳದಾರಿಯಿಂದ ಇವತ್ತಿನಿಂದ ಸರ್ಕಾರಿ ಬಸ್ ಬರುತ್ತೆ. ನಮ್ಮ ಆ ಮುಖಂಡರು ಮಾತಾಡಿದ್ದಾರೆ, ಈ ಮುಖಂಡರು ಮಾತಾಡಿದ್ದಾರೆ ಅಂತ ಹೇಳಿ ವಾಟ್ಸಪ್ ನಲ್ಲಿ ಇವತ್ತು ಸಂದೇಶವನ್ನು ಹರಿಸುತ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಿಜವಾಗಿ ಜನರ ಬಗ್ಗೆ ಕಾಳಜಿ ಇದೆಯಾ? ಇದ್ದಿದ್ರೆ ಇವತ್ತು ಖಂಡಿತವಾಗಿ ಇದು ಬರಬೇಕಾಗಿತ್ತು. ಜನರ ಜೊತೆ ಸೇರಿ ಇದನ್ನು ಎದುರಿಸುವ ಬಗೆಯಾಗಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಗುರುತಿಸಿಕೊಳ್ಬೇಕಾಗಿತ್ತು. ಅದನ್ನು ಬಿಟ್ಟು ಇವತ್ತು ಅಡ್ಡದಾರಿಯಿಂದ ಜನರನ್ನ ತಪ್ಪು ದಾರಿಗಳಿಂದ ಹೋರಾಟದ ದಿಕ್ಕನ್ನು ತಪ್ಪಿಸುವಂತ ಈ ಹೋರಾಟ ಮಾಡುವ ಸಂಘಟನೆಗಳ ನೈತಿಕ ಬೆಂಬಲವನ್ನು ಸೂಚಿಸುವಂತ ಕೆಲಸ ಕೆಲವು ಶಕ್ತಿಗಳು ಇವತ್ತು ಮಾಡ್ತಾ ಇದೆ. ಇದನ್ನೆಲ್ಲ ಕೂಡ ನಮ್ಮ ನಡುವೆ ಇರುವಂತ ಸಾಮಾನ್ಯ ಜನರೇ ಮಾಡ್ತಾ ಇದ್ದಾರೆ. ಇದನ್ನ ನಾವಿವತ್ತು ಅರ್ಥ ಮಾಡಿಕೊಳ್ಬೇಕು. ನಾವೆಲ್ಲರೂ ಕೂಡ ಇದನ್ನ ನಮ್ಮ ಹಕ್ಕಿನ ಪ್ರಶ್ನೆ ಅನ್ನುವಂಥದ್ದನ್ನ ತಿಳ್ಕೊಂಡು ಅವುಗಳಿಗೆ ಉತ್ತರ ಕೊಡುವಂತ, ಅವುಗಳ ಮಧ್ಯೆ ವಾದಕ್ಕೆ ಪ್ರತಿವಾದ ಮಾಡುವಂತ ಶಕ್ತಿಯನ್ನ, ತಿಳುವಳಿಕೆಯನ್ನ ನಾವು ಕಂಡುಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಹಾಗೆ ಮುಂದಿನ ದಿನಗಳಲ್ಲಿ ಈ ಒಂದು ಕಾನೂನು ಹೋರಾಟ ಇರ್ಬೋದು ಅಥವಾ ನಿರಂತರವಾದಂತಹ ಬೇರೆ ಹಂತದ ಚಳುವಳಿಗಳಿರ್ಬೋದು, ಇವೆಲ್ಲವನ್ನು ಮಾಡುವುದಕ್ಕೆ ನೀವೆಲ್ಲರೂ ಮುಂದಾಗಬೇಕು. ಯಾವುದೇ ಕಾರಣಕ್ಕೂ ಈ ಸರ್ಕಾರಿ ಬಸ್ ನಿಂತು ಹೋಗಿರುವಂತದ್ದು ಮುಂದುವರಿಬಾರದು. ಮತ್ತು ಪುನಃ ಬಸ್ ನಮಗೆ ಸಿಗಬೇಕು ಅನ್ನುವಂತ ಆ ಒಂದು ಹೆಚ್ಚಿನ ಹೋರಾಟಕ್ಕೆ ನಿಮ್ಮ ಜೊತೆ ನಾವು ಕೂಡ, ಕಾರ್ಮಿಕರು ಕೂಡ ಸೇರ್ಕೊಳ್ತೇವೆ, ನಿಮ್ಮ ಜೊತೆ ಬೆಂಬಲವನ್ನ ಕೊಡ್ತೇವೆ, ಹೋರಾಟದ ಜೊತೆ ನಾವಿರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ 12 ಮಾತುಗಳನ್ನು ಮುಕ್ತಾಯ ಮಾಡ್ತೇವೆ.